ಕೆಮ್ಮು ಅಂತ ಆಸ್ಪತ್ರೆಗೆ ಹೋಗಿದ್ದಲ್ಲ, ಡಾಕ್ಟರ್ ಏನಂದ್ರೆ ಈ ಸಿರಪ್ ಕೊಟ್ಟು ದಿನಕ್ಕೆ 4 ಚಮಚ ಕುಡಿಯಕ್ ಹೇಳಿದ್ರು. ಅವ್ರು ಹೇಳಿರೋ ದಿಸಕ್ 4 ಚಮಚ ಅಲ್ವಾ, ಕುಡಿ ಬೇಗ ಹುಷಾರಾಯ್ತದೆ. ಆದ್ರೆ ಏನ್ ಮಾಡೋದು, ನಮ್ಮನೆ ಇರೋದು 1 ಚಮಚ ಅಲ್ವಾ. ತೋಟ ತಂತಿ ಬೇಲಿ ಹಾಕ್ಸ್ಬೇಕು ಅಂತ ನಾನ್ ತಲೆ ಕೆಡ್ಸ್ಕೊತಾ ಇದೀನಿ, ಕಾಮಿಡಿ ಮಾಡ್ತಾ ಇದೀಯಾ? ತಂತಿ ಬೇಲಿ ಹಾಕ್ಸಕ್ಕೆ ಯಾಕ್ರಿ ತಲೆ ಕೆಡಿಸ್ಕೊತೀರಾ? ನಮ್ ಇರಿಸಾವೆ ನಾಗೇಂದ್ರಣ್ಣ ಅವ್ರು ಇದಾರಲ್ಲ, ಅವ್ರ ಹತ್ರ ಹಾಕಿಸ್ಕೊಳ್ಳಿ. ನಮ್ ನಾಗೇಂದ್ರಣ್ಣ ನೋಡಕ್ ಸಣ್ಣಗಿರ್ಬೋದು, ಇವ್ರು ಹಾಕುವಂತ ತಂತಿ ಬೇಲಿ ಬಹಳ ಸ್ಟ್ರಾಂಗು. ಹೌದು ನಿಜ. ನಮ್ಮ ನಾಗೇಂದ್ರಣ್ಣ ಅವರು ಹಾಸನ ಜಿಲ್ಲೆಯ ಹಿರಿಸಾವೆ ಅವರು. ಹಾಸನ ಹಾಗೆ ಕರ್ನಾಟಕದ ಎಲ್ಲಾ ಭಾಗದಲ್ಲೂ ಕೂಡ ಇವರು ತಂತಿ ಬೇಲಿ ಕೆಲಸವನ್ನು ಮಾಡಿದ್ದಾರೆ. ನೋಡಿ ಈ ತಂತಿ ಬೇಲಿನ ನೋಡ್ತಾ ಇದೀರಲ್ವಾ, ಇದ್ರ ಹೆಸರು ಚೈನ್ ಲಿಂಕ್ ವರ್ಕ್ ಅಂತ. ನೋಡಿ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ. ಬೇಲಿಗಳ ವಿಚಾರ ಬಂದಾಗ ಇವರು ಎಲ್ಲಾ ರೀತಿ ವರ್ಕ್ ಗಳನ್ನು ಮಾಡ್ತಾರೆ. ಉದಾಹರಣೆಗೆ ನಾಟೆಡ್ ಮೆಶ್, ಮುಳ್ತಂತಿ ವರ್ಕ್, ಸಿಮೆಂಟ್ ಕಾಂಪೌಂಡ್ಗಳು, ಹಾಗೆ ಕಬ್ಬಿಣ ಪೋಲ್ ವರ್ಕ್ ಮಾಡಿ ಅದಕ್ಕೆ ಬಣ್ಣ ಕೂಡ ಹೊಡ್ಕೊಡ್ತಾರೆ. ಇವರು ಟಾಟಾ ಕಂಪನಿಯ ಮೆಟೀರಿಯಲ್ಸ್ ಗಳನ್ನ ಬಳಸುತ್ತಾರೆ. ಎಲ್ಲರೂ ಎಲ್ಲಾ ಬೇಲಿನೂ ಹಾರ್ತಾರೆ, ಆದ್ರೆ ಇವ್ರು ಮಾಡುವಂತ ಬೇಲಿಗಳನ್ನ ಹಾರಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ತಂತಿಯ ತುದಿಯಲ್ಲಿ ಚೂಪಾಗಿರುವ ಕಾರಣದಿಂದ ಅದು ಎಲ್ಲಿ ಬೇಕಾದ್ರೂ ಕುಯ್ಯಬಹುದು. ಈ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಕರ್ನಾಟಕದಲ್ಲಿ ನೀವು ಯಾವುದೇ ಮೂಲೆಯಲ್ಲಿ ಇದ್ರೂ ಪರವಾಗಿಲ್ಲ, ಇವ್ರು ಬಂದು ನಿಮ್ಗೆ ತಂತಿ ಬೇಲಿಯನ್ನ ಹಾಕೊಡ್ತಾರೆ. ತಂತಿ ಬೇಲಿ ಹಾಕ್ಸ್ಬೇಕು ಅಂತ ಇರೋ ರೈತರಿಗೆ ಉಪಯೋಗ ಆಗುತ್ತೆ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.